ನಮಸ್ಕಾರ ಸ್ನೇಹಿತರೆ, ಇದೊಂದು ಗುಡ್ ನ್ಯೂಸ್. ಕೆಎ ಇಂದ 108 ಪೋಸ್ಟ್ಗಳಿಗೆ ಹೈದರಾಬಾದ್ ಕರ್ನಾಟಕದ ವಿವಿಧ ನಿಗಮ ಮಂಡಳಿಗಳಲ್ಲಿ ಅಧಿಸೂಚನೆ ಪ್ರಕಟ ಆಗಿದೆ. ಸೊ ಯು ಕ್ಯಾನ್ ಅಪ್ಲೈ ಫ್ರಮ್ 9th ಅಕ್ಟೋಬರ್ 9ನೇ ತಾರೀಕಿಂದ ಅಪ್ಲೈ ಮಾಡಬಹುದು. ಓಕೆ, ಸಿಲೆಬಸ್, ಎಕ್ಸಾಮ್ ಪ್ಯಾಟರ್ನ್ಸ್ ಏನಿದೆ, ವಿದ್ಯಾರ್ಹತೆ ಏನಿದೆ, ಎಲ್ಲ ಯಾವ್ದಾವುದಕ್ಕೆ ಯಾವ ಎಜುಕೇಶನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದಕ್ಕೆ ವಿಡಿಯೋ ಸರಣಿಗಳ ಬಗ್ಗೆ ತಿಳ್ಕೊಳ್ಳೋಣ, ಯಾವ ಪೋಸ್ಟ್ ತಿಳ್ಕೊಳ್ಳೋಣ, ಏಜ್ ರಿಲ್ಯಾಕ್ಸೇಷನ್ ಎಲ್ಲಾನು ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, 8-10 ಅಧಿಸೂಚನೆ ಹೊರಡಿಸಿದ್ದಾರೆ ಕೆಎ. ಇಲ್ಲಿ ನಿಮಗೆ ಇದು RPC ಇದು. ಓಕೆ, ಹೈದರಾಬಾದ್ ಕರ್ನಾಟಕ ಮುಂದೆ ನೋಡೋಣ. ಒಟ್ಟು 8 ರೀತಿಯ ನಿಗಮ ಸಂಸ್ಥೆ ಮಂಡಳಿಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ಅಂಡ್ ಇಲ್ಲಿ ಅಪ್ಲೈ ಮಾಡ್ತಕ್ಕಂಥದ್ದು ಪ್ರಾರಂಭ ದಿನಾಂಕ 9-10ರಿಂದ. ಓಕೆ, ಅಕ್ಟೋಬರ್ 10ರಿಂದ, ಲಾಸ್ಟ್ ಡೇಟು 11 ನಿಮಗೆ ನವೆಂಬರ್. ಓಕೆ, ನವೆಂಬರ್ 10ನೇ ತಾರೀಕು ಲಾಸ್ಟ್ ಡೇಟು. ಯಾಕಂದ್ರೆ 11 ಏನಕ್ಕೆ ಅಂತಂದ್ರೆ ಒಂದಿನ ಎಕ್ಸ್ಟ್ರಾ ನಿಮ್ಗೆ ಶುಲ್ಕ ಪಾವತಿ ಮಾಡಲು. ಓಕೆ, ನೀವೇನು ಆನ್ಲೈನ್ ಅಪ್ಲಿಕೇಶನ್ ಫೀ ಕಟ್ಟಬೇಕು, ಅದಕ್ಕೆ ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬಟ್ ನೀವು ಅಪ್ಲೈ ಮಾಡಬೇಕಾಗಿರೋದು ಎಷ್ಟು ಸರ್? ನವೆಂಬರ್ 10. ಓಕೆ, ಫೈನ್. ಇನ್ನು ಇಲ್ಲಿ ಮೀಸಲಾತಿ ನೋಡಿ. ಮೀಸಲಾತಿ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ನಿಮಗೆ ಈಗ ತಾನೆ ನೆನ್ನೆ ತಾನೇ ಮಾಡಿದ್ದೆ. ನಾನು ನಿಮಗೆ ಏನ್ ಮಾಡಿದ್ದೆ, ಈ ಒಂದು ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮೀಸಲಾತಿ ಕೂಡ ನಿಮಗೆ ಪ್ರಮಾಣ ಪತ್ರ SC ಕ್ಯಾಟಗರಿ ABCಗೆ ಹೆಂಗ್ ತಗೋಬೇಕು ಆಲ್ರೆಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೋಗಿದೆ. ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಪರಿಶಿಷ್ಟ ಜಾತಿ ಪಂಗಡ ಮತ್ತೆ ಪಂಗಡಕ್ಕೆ ಸೇರೋದು ನಮೂನೆ D ಅಲ್ಲಿ ತಗೊಂಡಿರಬೇಕು. ಪ್ರವರ್ಗ 1ಕ್ಕೆ ನಮೂನೆ E ಅಲ್ಲಿ ಇರಬೇಕು. 2A 2B 3A 3B ನಮೂನೆ F ಅಲ್ಲಿ ತಗೊಂಡಿರಬೇಕು. ಅಂಡ್ ಇಲ್ಲಿ ಮುಖ್ಯವಾಗಿ ನೀವು ತಹಶೀಲ್ದಾರ್ ಸಹಿ, ಮೊಹರು, ಬಾರ್ ಕೋಡ್, ವಾಟರ್ ಮಾರ್ಕ್ ಎಲ್ಲ ಕೂಡ ಇರಬೇಕು ನಿಮ್ಮ ಇದರಲ್ಲಿ. ಅಂಡ್ ಇಲ್ಲಿ ಏನ್ ಹೇಳಿ, ಈಗ ನೋಡಿ, SC ಕ್ಯಾಟಗರಿಗೆ ಮಾತ್ರ ನೀವು ತಗೋಬೇಕು. SC ಕ್ಯಾಟಗರಿ ಒಳ ಮೀಸಲಾತಿ ಅಂದ್ರೆ ಅವ್ರು ನೀವು ನಿಮ್ಮ ಒಂದು ಇದನ್ನ ರಿನ್ಯೂ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ABC ಕ್ಯಾಟಗರಿ ಇರೋದ್ರಿಂದ ಯಾವ್ದಕ್ ಬರ್ತೀರಾ ಅಂತ. ಬಟ್ ಬೇರೆಯವ್ರದೆಲ್ಲ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದ್ರೆ ನೋ ಪ್ರಾಬ್ಲಮ್ ಅವ್ರದ್ದು. ಬಟ್ ಏನೇ ನೀವು ಅಥವಾ ರನ್ನಿಂಗ್ ಅಲ್ಲ ತಗೋಬೇಕು ಅಂದ್ರೆ, ಯಾರೇ ತಗೋಬೇಕಂದ್ರೆ ಈ ಒಂದು ಡೇಟ್ ಅಪ್ಲಿಕೇಶನ್ ಎಂಡ್ ಡೇಟ್ ಏನಿದೆ ಅಂದ್ರೆ 10-11 ಅಂದ್ರೆ ನವೆಂಬರ್ 10ನೇ ತಾರೀಕು ಒಳಗೆ ನೀವು ತಗೊಂಡಿರಬೇಕು. ಓಕೆ, ಅದಾದ್ಮೇಲೆ ತಗೊಂಡ್ರೆ ಅದು ನಿಮ್ಗೆ ಏನೋ ಮೀಸಲಾತಿಯ ಒಂದು ಇದನ್ನು ತಗೊಳ್ಳಲ್ಲ. ಫೈನ್ ಸರ್. ಇನ್ನು ಯಾವ್ಯಾವ ಹುದ್ದೆಗಳು? ಸೇಮ್ ಸರ್, ನಾವು ಆಲ್ರೆಡಿ ಏನು ಒಂದು ಗೆಜೆಟೆಡ್ ನೋಟಿಫಿಕೇಶನ್ ಇತ್ತು, ಸೇಮ್ ಹುದ್ದೆಗಳು. ಓಕೆ, FDA ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್, ರೆವೆನ್ಯೂ ಇನ್ಸ್ಪೆಕ್ಟರ್ 4 ಹುದ್ದೆಗಳಿದೆ. ಇದು ನಾನು ಮಾಡ್ತಿರೋದು ರೆಸಿಡ್ಯೂಯಲ್ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದ್ದು ಫಸ್ಟ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಮೆಂಟ್ ಲಿಮಿಟೆಡ್ ಅಲ್ಲಿ ಗ್ರೂಪ್ B ಪೋಸ್ಟ್ ಗಳಿವೆ. ಇದೆಲ್ಲ ಗ್ರೂಪ್ B ಪೋಸ್ಟ್ಗಳು. ಅಧಿಕಾರಿ ಲೆಕ್ಕಪತ್ರ, ಕಿರಿಯ ಅಧಿಕಾರಿ, ಗುಣ ಮತ್ತು ಆಶ್ವಾಸನೆ ಅಂತ ಹೇಳಿ ಸಂಶೋಧನಾ R&D ಡಿಪಾರ್ಟ್ಮೆಂಟ್, ಇದು QND ಡಿಪಾರ್ಟ್ಮೆಂಟ್. ಓಕೆ, ಕ್ವಾಲಿಟಿ ಅಂಡ್ ಇದು ಡಿಪಾರ್ಟ್ಮೆಂಟ್, ಇದು ಉತ್ಪಾದನೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಇದು ಸಾಮಗ್ರಿ, ಇದು ಏನು ಅಂತಂದ್ರೆ ಸ್ಟೋರ್ ಡಿಪಾರ್ಟ್ಮೆಂಟ್. ಸೊ ಇದು 14 ಹುದ್ದೆಗಳಿದೆ. ಸ್ಯಾಲರಿ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಅಂಡ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ನೋಡಿದ್ರೆ ಗ್ರೂಪ್ B ಹುದ್ದೆಗಳಿವೆ, ಮತ್ತೆ ಗ್ರೂಪ್ C ಹುದ್ದೆಗಳು ಕೂಡ ಇದೆ. ಗ್ರೂಪ್ C ಗೆ ಸೇಮ್ ಸಿಲೆಬಸ್, KPSC KE ಆಗಲಿ ಸೇಮ್ ಸಿಲೆಬಸ್. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಗೊತ್ತಿರೋರಿಗೆ ಫೈನ್, ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ಎಂಡಲ್ಲಿ ನೋಡ್ಕೊಳ್ಳಿ ಸಿಲೆಬಸ್ ನ ಸ್ನೇಹಿತರೆ. ಸಹಾಯಕ ಗ್ರಂಥಪಾಲಕ, ಸಹಾಯಕ ಅಸಿಸ್ಟೆಂಟ್ ಅಂದ್ರೆ SDA, ಕಿರಿಯ ಸಹಾಯಕ ಅಂತ ಏನ್ ಕರಿತೀವಿ, SDA FDA ಆ ಪೋಸ್ಟ್ಗಳು ಇವೆಲ್ಲ. ಒಟ್ಟು 40 ಪೋಸ್ಟ್ಗಳಿದೆ. ಇದು ಗ್ರೂಪ್ B ಸಿವಿಲ್ಸ್, ಸಹಾಯಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್. ಇದು ಜೂನಿಯರ್ ಪ್ರೋಗ್ರಾಮರ್ ಇನ್ ದ ಸೆನ್ಸ್ ನಿಮಗೆ ಇದು ಏನು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತೆ. ಇದ್ರ ವಿದ್ಯಾರ್ಹತೆ ತಿಳಿಸ್ತಾ ಹೋಗ್ತೀನಿ. ಅಂಡ್ ಕಲ್ಯಾಣ ಕರ್ನಾಟಕ ಸಾರಿಗೆ ಬಂದ್ರೆ ಸಹಾಯ ಲೆಕ್ಕಗ 3 ಇದೆ, ನಿರ್ವಾಹಕ. ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಬೇಕು, ಇಲ್ಲಿ ಈ ಪೋಸ್ಟ್ ಗಳಿಗೆ ಸ್ಟಾರ್ಟಿಂಗ್ 1 ವರ್ಷ ನಿಮ್ಗೆ ಟ್ರೈನಿಂಗ್ ಅಂತ ಕೊಡ್ತಾರೆ, ಅವಾಗ 14,000 ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಈ ಸ್ಯಾಲರಿ ಕೊಡ್ತಕ್ಕಂಥದ್ದು. ಓಕೆ, ಕಲ್ಯಾಣ ಕರ್ನಾಟಕದಾಗಿರ್ಬೋದು ಅಥವಾ ವಾಯುವ್ಯ ಕರ್ನಾಟಕದಾಗಿರ್ಬೋದು, ಸಂಚಾರ ನಿರೀಕ್ಷಕ, ಸಹಾಯ ನಿರೀಕ್ಷಕ, TC ಅಂತ ಏನ್ ಕರಿತೀವಿ ಆ ರೀತಿ. ಮತ್ತೆ ಹಿಂಬಾಕಿಂದ ಹಿಂಬಡ್ತಿ ಅಂದ್ರೆ ಅದರ ಒಂದು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ 19 ಹುದ್ದೆಗಳಿದೆ. ವಾಯುವ್ಯ ಕರ್ನಾಟಕ ಸಾರಿಗೆ ಇದು. ಅಲ್ಲೂ ಕೂಡ ಸ್ಟಾರ್ಟಿಂಗ್ 14,000 ಇರುತ್ತೆ. 1 ವರ್ಷ ಆದ್ಮೇಲೆ ಈ ಸ್ಯಾಲರಿ ನಿಮಗೆ ಸಿಗ್ತಕ್ಕಂಥದ್ದು. ಇನ್ನು ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಗ್ರೂಪ್ B ಪೋಸ್ಟ್ ಇದೆ. ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಜೂನಿಯರ್ ಇಂಜಿನಿಯರ್ ಸಿವಿಲ್, ಇದು ಡಿಪ್ಲೊಮಾ ಆಗಿರ್ಬೇಕು, ಇದಕ್ಕೆ ಸಾಕು. ಇನ್ನು ಮಾರುಕಟ್ಟೆ ಮೇಲ್ವಿಚಾರಕ, ಪ್ರಥಮ ದರ್ಜೆ ಸಹಾಯಕ, FDA SDA ಇವೆಲ್ಲ ನಿಮ್ಗೆ ಗ್ರೂಪ್ C ಸಿಲೆಬಸ್ ಇದೆಲ್ಲ. ಓಕೆ, ನಾನು ತೋರಿಸ್ತೀನಿ ಮುಂದೆ. ಇದು ಒಟ್ಟು 180 ಹುದ್ದೆಗಳಿದೆ, ಇಲ್ಲಿ ನೋಡಬಹುದು. ಓಕೆ, ನೆಕ್ಸ್ಟ್ ಬರ್ತೇನೆ. ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಗಳಲ್ಲಿ FDA ಪೋಸ್ಟ್ ಇದೆ, 50 ಹುದ್ದೆಗಳಿದೆ. ಓಕೆ, FDA ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದೇ ಪದವಿ ಪೂರ್ವ ಬೆಂಗಳೂರು ಅಲ್ಲಿ ಗ್ರಂಥಪಾಲಕರು, ಲೈಬ್ರರಿಯನ್, ಇದು ಗ್ರೂಪ್ C ಪೋಸ್ಟ್ ಅಂದ್ರೆ ಗ್ರೂಪ್ C ಎಕ್ಸಾಮ್ಸ್ ಇರುತ್ತೆ. 10 ಪೋಸ್ಟ್ ಇದೆ. ಇದು ಒಟ್ಟು 8 ರೀತಿಯಾದ ನಿಗಮ ಮಂಡಳಿಗಳು ಅಥವಾ ಸಂಸ್ಥೆಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಇದರ ಬಗ್ಗೆ ವಿದ್ಯಾರ್ಹತೆ ನೋಡೋಣ. ವಿದ್ಯಾರ್ಹತೆ ಅಂದ್ರೆ ನಿಮ್ಗೆ ಏನು ಎಜುಕೇಶನ್ ನೋಡಿ. ಫಸ್ಟ್ ನನಗೆ ಎನಿ ಡಿಗ್ರಿ ಕೇಳ್ತೀರಾ ತುಂಬಾ ಜನ. ಲಾಸ್ಟ್ ಟೈಮ್ ಇದನ್ನ ಮಾಡಿದಾಗ ಈ ತರ ಈ ನೋಟಿಫಿಕೇಶನ್ ಗೆಜೆಟೆಡ್ ಆಗಿದೆ ಅಂದಾಗ ಎನಿ ಡಿಗ್ರಿ ಯಾವುದು ಸರ್? ಎನಿ ಡಿಗ್ರಿ ಅಪ್ಲೈ ಮಾಡಬೇಕಾಗಿರೋದು ನೋಡಿ. ಪ್ರಥಮ ದರ್ಜೆ ಸಹಾಯಕ ಕೋರ್ಟ್ ಕ್ಲರ್ಕ್ ಅಂತ ಏನ್ ಹೇಳಿದ್ರೆ, ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ, ಸಹಾಯಕ ಗ್ರೂಪ್ C ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ತೋರಿಸ್ನಲ್ಲ ನಾನು ನಿಮ್ಗೆ
ಇಲ್ಲಿ ನೋಡಿ, ಸಹಾಯಕ ಗ್ರೂಪ್ ಸಿ ಪ್ರಥಮ ದರ್ಜೆ ಸಹಾಯಕರು ಇಲ್ಲೇನಿದ್ದಾರೆ ಇವುಗಳು ಪ್ರಥಮ ದರ್ಜೆ ಸಹಾಯಕರು. ಈ ಪೋಸ್ಟ್ ಗಳಿಗೆ ನಿಮ್ಗೆ ಯಾವುದೇ ಡಿಗ್ರಿ ಆದ್ರೂ ಓಕೆ, ಯಾವುದೇ ಡಿಗ್ರಿ ಆದ್ರೂ ಓಕೆ, ಫೈನ್ ಸರ್. ಇನ್ನು ಕಿರಿಯ ಸಹಾಯಕ ಗ್ರೂಪ್ ಸಿ ಮಾರಾಟ ಸಹಾಯಕ, ಇದೆಲ್ಲ ನಿಮ್ಗೆ ಇದರಲ್ಲಿ ಬರುತ್ತೆ. ಯಾವ್ದ್ರಲ್ಲಿ? ಮಾರ್ಕೆಟಿಂಗ್. ಇಲ್ಲಿ ನಾವು ಹಿಂದಕ್ಕೆ ಬಂದ್ರೆ ನಿಮ್ಗೆ ಎಲ್ಲಿ ಬರುತ್ತೆ? ಕಿರಿಯ ಸಹಾಯಕ ರಾಜೀವ್ ಗಾಂಧಿಲಿ ಬರುತ್ತೆ, ಮತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಇದರಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಗ್ರೂಪ್ ಸಿ ಹುದ್ದೆಗಳಿಗೆ, ಈ ಹುದ್ದೆಗಳಿಗೆ ಏನಿದೆ ಇಲ್ಲಿ ದ್ವಿತೀಯ PUC ಅಥವಾ ತತ್ಸಮಾನ. PUC ಅಥವಾ ತತ್ಸಮಾನ ಅಂದ್ರೆ 10+2 ಆಗಿರುತ್ತೆ, ಅಥವಾ ಡಿಪ್ಲೊಮಾ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಆಗಿರಬೇಕು, ಅಥವಾ 2 ವರ್ಷ ITI ಕೋರ್ಸ್ ಆಗಿರಬೇಕು, ಅಥವಾ 2 ವರ್ಷ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಆಗಿರಬೇಕು. ಡಿಪ್ಲೊಮಾ ಇಸ್ ಆಲ್ಸೋ ಕನ್ಸಿಡರಿಂಗ್ ಅಂಡ್ NIOS ಇಸ್ ಆಲ್ಸೋ ಕನ್ಸಿಡರಿಂಗ್. ಓಕೆ, ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಈ ಪೋಸ್ಟ್ ಗಳಿಗೆ ದ್ವಿತೀಯ ದರ್ಜೆ ಸಹಾಯಕರು ನೋಡಿ ಇಲ್ಲಿ ನೀವು ಎನಿವೇಸ್ ಇದರದ್ದು ಅಫಿಷಿಯಲ್ PDF ವೆಬ್ಸೈಟ್ ಸಿಗಿದೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ, ಅಲ್ಲಿಂದ ತಗೋಬಹುದು. ಯಾವ್ದು ಸರ್ ಪೋಸ್ಟ್ ನಾನು ಹೇಳ್ತೀನಿ ನೋಡಿ. ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕ ಮತ್ತು ಕಿರಿಯ ಸಹಾಯಕ. ದ್ವಿತೀಯ ದರ್ಜೆ ಸಹಾಯಕ, ಮಾರಾಟ ಸಹಾಯಕ, ಕಿರಿಯ ಸಹಾಯಕ. ಇಲ್ಲಿ ನೋಡಿ, ಮಾರಾಟ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ ಇಲ್ಲಿ ಬರುತ್ತೆ. ಯಾವ್ದು ಸರ್? ಕೃಷಿ ಇಲಾಖೆ ಪೋಸ್ಟ್ ಅದು PUC. ಓಕೆ, ಹಾಗೆ ಕಿರಿಯ ಸಹಾಯಕ ನೋಡಿ, ರಾಜೀವ್ ಗಾಂಧಿ ಗ್ರೂಪ್ ಸಿ ಇದೆ ನೋಡಿ, ಅದು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಬೆಂಗಳೂರು, ಅಲ್ಲಿ ಹುದ್ದೆಗಳು 23 ಹುದ್ದೆಗಳಿದೆ. ಅದಕ್ಕೆ PUC ತತ್ಸಮಾನ ಇದ್ರೆ ಸಾಕು. ಇನ್ನು ಸಹಾಯ ಸಂಚಾರಕ ಅಂದ್ರೆ ನಾವು ವಾಯುವ್ಯ ಕರ್ನಾಟಕ ಮತ್ತೆ ಇದು ಸಾರಿಗೆ ಮತ್ತೆ ಕಲ್ಯಾಣ ಸಾರಿಗೆ ಇದೆಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕಲಾ ವಾಣಿಜ್ಯ ವಿಭಾಗದಲ್ಲಿ PUC ಆಗಿದ್ರೆ ಸಾಕು, ಯಾವುದೇ ಆದ PUC ಹೊಂದಿದ್ರೆ ಸಾಕು, ಅಥವಾ 3 ವರ್ಷ ಡಿಪ್ಲೊಮಾ ಇರಬೇಕು. ಇಲ್ಲಿ ಕೂಡ ಸೇಮು. ಮತ್ತೆ ಇವ್ರಿಗೆ ಇನ್ನು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಅವ್ರಿಗೆ ಇವರು ನಿರ್ವಾಹಕ ಆಗಿರೋದ್ರಿಂದ, ನಿರ್ವಾಹಕದವರು ಕಂಡಕ್ಟರ್ ಪರವಾನಗಿ ಅಥವಾ ಬ್ಯಾಡ್ಜ್ ಅನ್ನು ಹೊಂದಿರಬೇಕು, ಮೋಟಾರ್ ವಾಹನ ಮಾನ್ಯತೆ ಹೊಂದಿರಬೇಕು. ಮತ್ತೆ ಅವ್ರಿಗೆ ಒಂದಷ್ಟು ಪುರುಷರಿಗೆ 160 ಸೆಂಟಿಮೀಟರ್, ಮಹಿಳೆಯರು 150 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು. ಇದು ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ನಿಮಗೆ ಈ ನಿರೀಕ್ಷಕರು ಅಂತ ಏನಿದೆ, ಓಕೆ, ಸಂಚಾರಿ ಸಹಾಯಕ ನಿರೀಕ್ಷಕರು ಅಂತ ಏನ್ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಮಾತ್ರ ಸ್ವಲ್ಪ ನಿಮಗೆ ಎತ್ತರ, ಹೈಟು, ವೆಯ್ಟ್ ಇದನ್ನ ಮಾತ್ರ ಕೇಳಿದ್ದಾರೆ ಅಷ್ಟೇ. ಇನ್ನು ಅದು ಬಿಟ್ರೆ ಇನ್ಯಾವ್ದಿದೆ ಎನಿ ಡಿಗ್ರಿ ಅಂತ ಕೇಳ್ತೀರಾ. ಸಹಾಯ ಲೆಕ್ಕಿಗ ನೋಡಿ, ಸಹಾಯ ಲೆಕ್ಕಿಗ ಇದೆಯಲ್ಲ, ಕಾನೂನು ರೀತಿ ಸ್ಥಾಪಿಸುವ ವಿಶ್ವವಿದ್ಯಾಲಯ ವಾಣಿಜ್ಯ ಶಾಸ್ತ್ರ 3 ವರ್ಷ ಬ್ಯಾಚುಲರ್ ಪದವಿ ಹೊಂದಿರತಕ್ಕಂಥದ್ದು. ಅಂದ್ರೆ ಕಾಮರ್ಸ್ ಅಂತ ಏನ್ ಹೇಳ್ತೀವಿ, ಓಕೆ, BCom ಅಂತ ಏನ್ ಹೇಳ್ತೀವಿ, BCom ಇದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, BCom ಡಿಗ್ರಿ. ಮತ್ತೆ ಅಧಿಕಾರ ಲೆಕ್ಕಪತ್ರ ಮಾರುಕಟ್ಟೆಗೆ ಎನಿ ಡಿಗ್ರಿ ವಿತ್ MBA ಬೇಕು, ಆರ್ ಎನಿ ಡಿಗ್ರಿ ವಿತ್ ACA ಇರಬೇಕು. 5 years ಎಕ್ಸ್ಪೀರಿಯನ್ಸ್ ಬೇಕು, ಯಾಕಂದ್ರೆ ಮಾರ್ಕೆಟಿಂಗ್ ಆಫೀಸರ್. ಓಕೆ, ಮಾರ್ಕೆಟಿಂಗ್ ಎಲ್ಲಿ ಬರೋದು? ಸೋಪ್ಸ್ ಅಂಡ್ ಡಿಟರ್ಜೆಂಟ್, ಅದು ಮೈಸೂರು ಸೋಪ್ ಅಲ್ವಾ ಅದು. ಇನ್ನು ಕಿರಿಯ ಅಧಿಕಾರಿ QD ಇವೆಲ್ಲ ನಿಮಗೆ MSc ಕೆಮಿಸ್ಟ್ರಿ, R&D ಡಿಪಾರ್ಟ್ಮೆಂಟ್ MSc ಕೆಮಿಸ್ಟ್ರಿ, ಮತ್ತೆ ಉತ್ಪಾದನೆ ಪ್ರೊಡಕ್ಷನ್ ಅಲ್ಲಿ BTech ಹೊಂದಿರಬೇಕು. ಎಲೆಕ್ಟ್ರಿಕಲ್ ಆದ್ರೂ ಸರಿ, ಇಂಡಸ್ಟ್ರಿಯಲ್ ಕೆಮಿಕಲ್ ಆದ್ರೂ ಸರಿ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IP ಆದ್ರೂ ಸರಿ, ಅಥವಾ MSc ಕೆಮಿಸ್ಟ್ರಿ ಆದ್ರೂ ಸರಿ. ಇನ್ನು ಕಿರಿಯ ಅಧಿಕಾರಿ ಸಾಮಗ್ರಿ ಅಂದ್ರೆ ಉಗ್ರಾಣ ಅಂದ್ರೆ ಸ್ಟೋರ್, ಅಲ್ಲಿ ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಹೊಂದಿರಬೇಕು, ಅಥವಾ MBA ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಹೊಂದಿದ್ರೆ ಒಳ್ಳೆಯದು. ಅಂದ್ರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ MBA ಅಂದ್ರೇನು, MBA ಆರು ಮಾಡಿರಿ, ಅಥವಾ BBM ಆರು ಮಾಡಿ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಆರು ಮಾಡಿರಿ. ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇರಲಿ, ಯಾವುದು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಇರೋರು ಅಪ್ಲೈ ಮಾಡಬಹುದು. ಓಕೆ, ಸೊ ಇಲ್ಲಿ ಎನಿ ಡಿಗ್ರಿ ನಾನು ಹೇಳಿರೋದು ಯಾವುದು ಸ್ಟಾರ್ಟಿಂಗ್ ಹೇಳ್ದಲ್ಲ, ಇದು ಎನಿ ಡಿಗ್ರಿ, ದಿಸ್ ಇಸ್ ಎನಿ ಡಿಗ್ರಿ, ಈ ಡಿಪಾರ್ಟ್ಮೆಂಟ್ಗಳು. ಓಕೆ, ಫೈನ್. ಇನ್ನು ಅದು ಬಿಟ್ಟರೆ ನಿಮಗೆ ಎನಿ ಡಿಗ್ರಿ ಎಲ್ಲಿ ಬರುತ್ತೆ? ಇಲ್ಲಿ ಇನ್ಯಾವುದ್ರಲ್ಲೂ ಎನಿ ಡಿಗ್ರಿ ನಿಮಗೆ RPC ಬರಲ್ಲ. ಇನ್ನೇನಿದ್ರು ಡಿಗ್ರಿ ಇದೆ, BCom ಇದೆ, ಅದು ಬಿಟ್ಟರೆ ಎನಿ ಡಿಗ್ರಿ ವಿತ್ MBA ಇದೆ, BTech ಇದೆ, MSc ಇದೆ, ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದೆ. ಸಹಾಯಕ ಗ್ರಂಥಪಾಲಕ ನೋಡಿ, ಗ್ರಂಥಪಾಲಕದಲ್ಲಿ ಲೈಬ್ರರಿಯಲ್ಲಿ ನೀವು ಲೈಬ್ರರಿ ಸೈನ್ಸ್ ಅಲ್ಲಿ ಮಾಡಿರಬೇಕು, ಮಾಸ್ಟರ್ ಡಿಗ್ರಿ. ಓಕೆ, ಸೊ ಅದನ್ನ ನೋಡ್ಕೊಳ್ಳಿ, ನೀವು ಯಾವ್ಯಾವ್ದ್ರಲ್ಲಿ ಮಾಡಿದಿರಾ ಅದಕ್ಕೆ ತಕ್ಕಂತೆ ನೀವು ಇಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಗ್ರಂಥಪಾಲಕ ಗ್ರೂಪ್ C ಹುದ್ದೆಗಳೇನಿದೆಯಲ್ಲ, ಎಗೇನ್ ಇಲ್ಲಿ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಈ ತರದ ಓದಿರ್ಬೇಕಾಗುತ್ತೆ ನೋಡಿ. ಜೂನಿಯರ್ ಪ್ರೋಗ್ರಾಮರ್ ಮಸ್ಟ್ ಬಿ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಸ್ ಅಥವಾ ಮಾಸ್ಟರ್ ಆಫ್ ಅಪ್ಲಿಕೇಶನ್ MCA ಮಾಡಿರ್ಬೇಕಾಗುತ್ತೆ ಜೂನಿಯರ್ ಪ್ರೋಗ್ರಾಮರ್ಗೆ, ಯಾಕಂದ್ರೆ ಪ್ರೋಗ್ರಾಮಿಂಗ್ ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಇನ್ನು ಗ್ರೂಪ್ C ಸಿವಿಲ್ ಸಹಾಯಕ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬ್ಯಾಚುಲರ್ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿರ್ಬೇಕಾಗತ್ತೆ. ಸಹಾಯಕ ಅಭಿಯಂತರು, ಓಕೆ, ಇದು ಸಿವಿಲ್, ಇದು ವಿಶ್ವವಿದ್ಯಾಲಯ B ಇನ್ ಸಿವಿಲ್ ಅಲ್ಲಿ ಒಂದು ಮಾಡಿರ್ಬೇಕಾಗತ್ತೆ. ಇದು ಕಿರಿಯ ಅಭಿಯಂತರು ಅಂದ್ರೆ ಜೂನಿಯರ್, ಇದು ಬಂದು ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರ್ಬೇಕಾಗತ್ತೆ. ಮಾರುಕಟ್ಟೆ ಮೇಲ್ವಿಚಾರಕರು BSc ಇನ್ ಅಗ್ರಿಕಲ್ಚರ್, ಯಾಕಂದ್ರೆ ಇದು ಬಂದು ನಿಮಗೆ ಅಗ್ರಿಕಲ್ಚರ್ ಕೃಷಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ BSc ಹಾನ್ಸ್ ಅಥವಾ BSc ಹಾರ್ಟಿಕಲ್ಚರ್, ಈ ತರದ ಅಗ್ರಿಕಲ್ಚರ್ ಬಿಸ್ನೆಸ್, ಈ ತರದ್ದು ಒಂದು ಡಿಗ್ರಿಗಳನ್ನ ಮಾಡಿರ್ಬೇಕಾಗುತ್ತೆ. ಓಕೆ, ಇನ್ನು ಸಹಾಯ ಸಂಚಾಲಕನ ಆಲ್ರೆಡಿ ಎತ್ತರ ಮತ್ತೆ ತೂಕ ಎಷ್ಟಿರಬೇಕು ಪುರುಷ ಮಹಿಳೆಗೆ. ಇದಿಷ್ಟು ಪ್ರಮುಖವಾಗಿ ನಾನ್ ಹೈದರಾಬಾದ್ ಕರ್ನಾಟಕ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಏನಂತಂದ್ರೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಮಗೆ. ಈಗ ನೋಡಿ, ಇಲ್ಲಿ ಕನ್ನಡ ಕಡ್ಡಾಯ ಕನ್ನಡ ಅಂತಿದೆ. ಕಡ್ಡಾಯ ಕನ್ನಡ
ನೀವು PU 10th ತನಕ ಎನಿ ಒಂದ್ ಲ್ಯಾಂಗ್ವೇಜ್ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಎನಿ ಒಂದ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ರೆ 10th ತನಕ ಅವ್ರಿಗೆ ಕಡ್ಡಾಯ ಕನ್ನಡ ಇಲ್ಲ. ಬಟ್ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಏನಿದೆ, ಅವರು ಅಂದ್ರೆ ಸಾರಿಗೆ ನಿಗಮ ಕಲ್ಯಾಣ ಆಗ್ಲಿ ವಾಯುವ್ಯ ಆಗ್ಲಿ, ನಿಮಗೆ ಇಲ್ಲಿ ನೀವು ಮಾಡ್ಬೇಕಂದ್ರೆ ಅಟ್ಲೀಸ್ಟ್ SSLC ಅಥವಾ ತತ್ಸಮಾನ ವಿದ್ಯಾರ್ಥಿ ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆ ವ್ಯಾಸಂಗ ಮಾಡಿದಲ್ಲಿ ಮಾತ್ರ. ಓಕೆ, ಇವನ್ ಬೇರೆ ಪೋಸ್ಟ್ಗೆಲ್ಲ ನೀವು ಕನ್ನಡ ಓದಿಲ್ಲ ಅಂದ್ರೆ ಕಡ್ಡಾಯ ಕನ್ನಡ ಬರೀಬೇಕು, ಮತ್ತೆ ಪೇಪರ್ 1 ಪೇಪರ್ 2 ಬರೀಬೇಕು, ಸ್ಪೆಸಿಫಿಕ್ ಪೇಪರ್ ಬರೀಬೇಕು. ಆದ್ರೆ ಕಲ್ಯಾಣ ಕರ್ನಾಟಕದ ಹಂಗಲ್ಲ, ನೀವು ಕಂಪಲ್ಸರಿ SSLC ಅಥವಾ ತತ್ಸಮಾನ ವಿದ್ಯಾರ್ಥಿ ಕನ್ನಡ ಭಾಷೆನ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿರ್ಲೇಬೇಕು. ಅಂತವ್ರು ಮಾತ್ರ ಅಪ್ಲೈ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಪರೀಕ್ಷೆ ಕೋರ್ಸ್ ಅಲ್ಲ ಅಂತವ್ರನ್ನ ಅವರು ಅಪ್ಲೈ ಮಾಡೋರು ತಗೊಳ್ಳಲ್ಲ. ಓಕೆ, ಇದು ಗೊತ್ತಿರಲಿ. ಫೈನ್ ಸರ್. ಇನ್ನು ಅರ್ಜಿ ಸಲ್ಲಿಸಬೇಕು ಏನ್ ದುಡ್ಡು 750, ಅದು ಹೈದರಾಬಾದ್ ಕರ್ನಾಟಕ ಆಗಲಿ ನಾನ್ ಹೈದರಾಬಾದ್ ಕರ್ನಾಟಕ ಆಗಲಿ, GM ಮತ್ತೆ ಇತರೆ 2A 2B 3Bಗೆ 750 ರೂಪಾಯಿ ಕೊಡಬೇಕಾಗುತ್ತೆ. ಅಂಡ್ SC ST ಪವರ್ಗ 1 ತೃತೀಯ ಲಿಂಗ ಮಾಜಿ ಸೈನಿಕ 500 ರೂಪಾಯಿ ಆಗುತ್ತೆ. ವಿಶೇಷ 250 ರೂಪಾಯಿ ಕೊಡಬೇಕಾಗುತ್ತೆ. ಓಕೆ ಫೈನ್, ಅರ್ಥ ಆಗ್ತಿದೆಯಲ್ಲ. ಮತ್ತೆ ವಿಶೇಷ ಚೇತನರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಅರ್ಜಿ ಸಲ್ಲಿಸಲು ಅರ್ಹಲಿಲ್ಲ, ಅದು ಕೂಡ ತಿಳ್ಕೊಳ್ಳಿ. ಓಕೆ, ಡಿಸಬಿಲಿಟಿ ಅವರು ರಸ್ತೆ ಸಾರಿಗೆ ನಿಗಮ ಏನಿದೆ ಕಲ್ಯಾಣ ಕರ್ನಾಟಕ ಅರ್ಜಿ ಸಲ್ಲಿಸಕ್ಕೆ ಅರ್ಹರಿಲ್ಲ. ಫೈನ್. ಇನ್ನು ವಯೋಮಿತಿ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, 3 ವರ್ಷ. 35 ಇರೋದು ಸಾಮಾನ್ಯವರಿಗೆ 38 ಮಾಡಿದ್ದಾರೆ. 2A 2Bಗೆ 41 ಪ್ಲಸ್ 3 ಇಯರ್ಸ್ ಸೇರಿಸಿ ಕೊಟ್ಟಿರೋದು. ಓಕೆ, 3 ಇಯರ್ಸ್ ಸೇರಿಸಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಕೊಳ್ಳಿ. ಇದು ಬಿಟ್ಟು ನಿಮಗೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಏನಿದೆ, ಮಾಜಿ ಸೈನಿಕರಿಗೆ ಎಷ್ಟು ವರ್ಷ ಸೇವೆ ಮಾಡಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಹಂಗೆ ಅಂಗವಿಕಲರಿಗೆ 10 ವರ್ಷ ಈಗೇನಿದೆ ಇದಕ್ಕೆ ಪ್ಲಸ್ 10 ವರ್ಷ ಅಂತ ಅನ್ಕೋಬೇಕು ನೀವು. ಓಕೆ, ಹಾಗೆ ವಿಧವೆಯರಿಗೆ 10 ವರ್ಷ, ಇಲ್ಲಿ ಏನಿದೆ ಯಾವ ಕ್ಯಾಟಗರಿ ಬರ್ತಾರೆ ಪ್ಲಸ್ 10 ವರ್ಷ ಅಂತ ಅನ್ಕೋಬೇಕು. ಸೊ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಏನಿದೆ ಅದು ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಅದು ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ ಏನಿದೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಮ ಹುದ್ದೆಗಳಿಗೆ ವಯೋಮಿತಿ ಸಡಲಿಕ್ಕೆ ಸೂಚನೆ ಅಂತ ಇನ್ನೊಂದು ಕೊಟ್ಟಿದ್ದಾರೆ. ಏನಿದು, ಕಲ್ಯಾಣ ಕರ್ನಾಟಕ ಆಗ್ಲಿ ಅಥವಾ ವಾಯುವ್ಯ ಕರ್ನಾಟಕ ಆಗ್ಲಿ, ಅಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ನೋಡಿ, ಅಂತವ್ರು ಗರಿಷ್ಠ 10 ವರ್ಷಗಳಿಗೆ ಮೀರದಂತೆ ವಯೋಮಿತಿ ರಿಯಾಯಿತಿಗೆ ಅರ್ಹರು ಅಂತ ಕೊಟ್ಟಿದ್ದಾರೆ. ಅಂದ್ರೆ 45 ವರ್ಷದವರಾಗಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು ಅಲ್ಲಿ ಕೆಲಸ ಮಾಡ್ತಿರೋರ್ಗೆ ಅನ್ನೋದು ಒಂದು ಎಕ್ಸ್ಟ್ರಾ ಇದು. ಓಕೆ, ಒಂದಷ್ಟು ಜನ ಬೇರೆ ಬೇರೆ ಇದ್ರ ಮೇಲೆ ಅವರು ಕೆಲಸ ಮಾಡ್ತಿರ್ತಾರೆ, ಹಾಗಾಗಿ ಅವರು ಪರ್ಮನೆಂಟ್ ಆಗಿ ಇಲ್ಲಿ ತಗೋಬೇಕು ಅಂದ್ರೆ ಅವರು ಕೂಡ ಅಪ್ಲೈ ಮಾಡಬಹುದು. ಇನ್ನು ಎಕ್ಸಾಮ್ ನೋಡಿ, ಎಕ್ಸಾಮ್ ಬಂದು ಇಲ್ಲಿ ಯಾವ ಹುದ್ದೆಗಳಿಗೆ ಅಂತ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿದ್ದಾನೆ. ಜೂನಿಯರ್ ಪ್ರೋಗ್ರಾಮರ್ ಅದು ಗ್ರೂಪ್ ಬಿ. ಓಕೆ, ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ ಅಂಡ್ ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ, ಮಾರುಕಟ್ಟೆ ಮೇಲ್ವಿಚಾರಕರು. ನೋಡಿ, ಇದೆಲ್ಲ ಗ್ರೂಪ್ ಬಿ ಪೋಸ್ಟ್ ಏನಿದೆ, ಇದು ಗ್ರೂಪ್ ಬಿಗೆ ಯಾವಾಗಲೂ 2ನೇ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. 300 ಮಾರ್ಕ್ಸ್ 2 ಗಂಟೆಗೆ. ಪೇಪರ್ 1 ಆಲ್ಮೋಸ್ಟ್ ಎಲ್ಲದಕ್ಕೂ ಯಾವುದೇ ಎಕ್ಸಾಮ್ಗೂ ಪೇಪರ್ 1 ಸೇಮ್ ಇದೆ. ಅದು ಗ್ರೂಪ್ ಸಿ ಆಗಲಿ ಗ್ರೂಪ್ ಬಿ ಆಗಲಿ, GK ಪೇಪರ್ ಇರುತ್ತೆ, ಸೇಮ್ ಇರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಹಂಗೆ ಸ್ಪೆಸಿಫಿಕ್ ಪೇಪರ್ ಏನ್ ಸಿಲೆಬಸ್ ಸರ್ ಜೂನಿಯರ್ ಪ್ರೋಗ್ರಾಮ್ ಅಂದ್ರೆ ಏನು, ಇದಕ್ಕೆ ಸಿಲೆಬಸ್ ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ ಅಂದ್ರೆ, ಇದಕ್ಕೆ ನೀವು ಈಗ ಪ್ರೋಗ್ರಾಮ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪ್ರೋಗ್ರಾಮಿಂಗ್ ಗೆ ಸಂಬಂಧಪಟ್ಟಂತೆ ಬೇಸಿಕ್ಸ್ ಏನ್ ಗೊತ್ತಿರಬೇಕು ಲ್ಯಾಂಗ್ವೇಜಸ್, ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ. ಹಾಗಾಗಿ ಸಿಲೆಬಸ್ ಕೊಟ್ಟಿಲ್ಲ. ಸಹಾಯಕ ಇಂಜಿನಿಯರ್ ಸಿವಿಲ್ ಸಂಬಂಧಪಟ್ಟಂತೆ ಪೇಪರ್ 2 ಕೇಳ್ತಾನೆ. ಗ್ರೂಪ್ ಬಿ ಅಂದ್ರೆ ನಾರ್ಮಲ್, ಇದನ್ನ ಬೇಕು ಅಂತಂದ್ರೆ ನಾವು KEA ಪ್ರೀವಿಯಸ್ ಒಂದು ನಿಗಮ ಮಂಡಳಿಗೆ ಏನ್ ಸಿಲೆಬಸ್ ಕೊಟ್ಟಿದೆ ಅದನ್ನ ಬೇಕಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಗೊಂಡ್ಬರ್ತೀನಿ, ಏನೇನ್ ಸಿಲೆಬಸ್ ಇದ್ರ ಒಳಗೆ ಇರುತ್ತೆ ಅಂತ. ಓಕೆ, ಮುಂದಿನ ವಿಡಿಯೋಗಳು ತರ್ತೇನೆ. ಬಟ್ ನಾನು ಇಲ್ಲಿ ಹಾಗೆ ಈ ಒಂದು ನೋಟಿಫಿಕೇಶನ್ ಕೊಟ್ಟಿಲ್ಲ, ಏನಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ ಅಂದ್ರೆ ಎಗೇನ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಸಿವಿಲ್ ಸಂಬಂಧಪಟ್ಟ ಚಾಪ್ಟರ್ಗಳಿರುತ್ತೆ, ಅದ್ರ ಬಗ್ಗೆ ಕೇಳ್ತಾನೆ. ಮಾರ್ಕೆಟಿಂಗ್ ಅಂದ್ರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮುಂದೆ ಇದೆ ಸಿಲೆಬಸ್, ಅದ್ರ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಇನ್ನು ಗ್ರೂಪ್ ಸಿ ಹುದ್ದೆ ಏನಿದೆ, ಕ್ಲರ್ಕ್, ರೆವೆನ್ಯೂ ಇನ್ಸ್ಪೆಕ್ಟರ್, ಸಹಾಯಕ ಗ್ರಂಥಪಾಲಕ, ಸಹಾಯಕ ಲೆಕ್ಕಿಗ, ಕ್ರಿಯಾಧಿಕಾರಿ, ಇಂಥ ಗ್ರೂಪ್ ಸಿ ಹುದ್ದೆಗಳೇನಿದೆ, ಸೊ ಇವ್ರಿಗೆ ಪೇಪರ್ 1 GK ಇರುತ್ತೆ, ಪೇಪರ್ 2 ಕಮ್ಯುನಿಕೇಶನ್ ಅಂದ್ರೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ 100 ಮಾರ್ಕ್ಸ್ ಇರುತ್ತೆ, GK 100 ಮಾರ್ಕ್ಸ್ ಇರುತ್ತೆ. ಗ್ರೂಪ್ ಬಿ ಪೋಸ್ಟ್ಗೆ 300 ಮಾರ್ಕ್ಸ್ ಇರುತ್ತೆ. ಓಕೆ, ಅಷ್ಟೇ ಡಿಫ್ರೆನ್ಸ್. ಬಟ್ GK ಮಾತ್ರ ಪೇಪರ್ 1 ಎಲ್ಲ ಎಕ್ಸಾಮ್ಗೂ ಸೇಮ್ ಇರುತ್ತೆ. ಇವ್ರಿಗೆ 300 ಮಾರ್ಕ್ಸ್ ಇರುತ್ತೆ, ಇವ್ರಿಗೆ 100 ಮಾರ್ಕ್ಸ್ ಇರುತ್ತೆ ಅಷ್ಟೇ. ಏನಿಲ್ಲ, ನಿಮ್ಗೆ ಅಲ್ಲಿ ಒಂದೊಂದಕ್ಕೆ 3 ಮಾರ್ಕ್ಸ್ ಕೊಟ್ಟಿರ್ತಾನೆ, ಇಲ್ಲಿ ಒಂದೊಂದು ಮಾರ್ಕ್ಸ್ ಕೊಟ್ಟಿರ್ತಾನೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಈಗ ನಾವು ಈ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಬಂದ್ರೆ ಅಲ್ಲಿ Q&D ಡಿಪಾರ್ಟ್ಮೆಂಟ್, MSc ಏನ್ ನಾವು ನೋಡಿದ್ವಲ್ಲ, MSc ಮತ್ತೆ ಬೇರೆ ಬೇರೆ ಕ್ಯಾಟಗರಿ BTech ಎಲ್ಲ ನೋಡಿದ್ವಲ್ಲ, ಅಂತವ್ರಿಗೆ ನೋಡಿ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಪೇಪರ್ 2ಗೆ ಇದು. ಕಿರಿಯ ಅಧಿಕಾರಿ R&Dಗೆ ಆಸಿಡ್ಸ್ ಅಂಡ್ ಬೇಸಸ್, ಆಯಿಲ್ಸ್ ಅಂಡ್ ಫ್ಯಾಟ್ಸ್ ಇಲ್ಲಿ ನೋಡ್ಕೊಳ್ಳಿ. ಅವ್ರವ್ರ ಒಂದು ಯಾವ್ಯಾವ್ದಕ್ಕೆ ಅಪ್ಲೈ ಮಾಡ್ತೀರಾ ಆ ಸಿಲೆಬಸ್ ನೋಡ್ಕೊಂಡು ಅದ್ರ ಪ್ರಕಾರ ಪ್ರಿಪೇರ್ ಆಗ್ಬೇಕು. ನೋಡೋಣ, ಇವಕ್ಕೆಲ್ಲ ಒಂದಷ್ಟು ಎಕ್ಸಾಮ್ಸ್ ಗಳಿಗೆ ಒಂದಷ್ಟು ಇದಕ್ಕೆ ಟ್ರೈ ಮಾಡೋಣ. ನಾವು ಸ್ಪೆಸಿಫಿಕ್ ಪೇಪರ್ ವಿಡಿಯೋಗಳು ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಯಾವ್ದಾವ್ದಕ್ಕೆ ಆಗುತ್ತೆ ಅದಕ್ಕೆ ಟ್ರೈ ಮಾಡೋಣ. ತುಂಬಾ ಇದೆಯಲ್ಲ, ಎಲ್ಲದಕ್ಕೂ ಮಾಡಕ್ಕಾಗಲ್ಲ, 1-2 ಡಿಪಾರ್ಟ್ಮೆಂಟ್ಗಳಿಗೆ ಮಾಡೋಣ. ಇನ್ನು ಕಿರಿಯಾಧಿಕಾರಿ ಉತ್ಪಾದನೆ ಮತ್ತೆ ನಿರ್ವಹಣೆಗೆ ಟಾಯ್ಲೆಟ್ ಅಂಡ್ ಸೋಪ್ಸ್ಗಳು, ಇದು ಸ್ಪೆಸಿಫಿಕ್ ಪೇಪರ್ 2ಗೆ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ.
ಇನ್ನು ಉಗ್ರಾಣ ಸಾಮಗ್ರಿ ನೋಡಿ, ಇದು ಮ್ಯಾನೇಜ್ಮೆಂಟ್ ಅಂದ್ರೆ ಸ್ಟೋರ್, ಅದಕ್ಕೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಪರ್ಚೇಸ್ ಮ್ಯಾನೇಜ್ಮೆಂಟ್, ವೇರ್ ಹೌಸ್ ಅಂಡ್ ಸ್ಟೋರ್ ಮ್ಯಾನೇಜ್ಮೆಂಟ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಈ ತರ 4 ಚಾಪ್ಟರ್ ಅಲ್ಲಿ ಸಬ್ ಡಿವಿಷನ್ಸ್ ಒಂದಷ್ಟು 8 ಚಾಪ್ಟರ್ ಕೊಟ್ಟಿದ್ದಾನೆ ಸಿಲೆಬಸ್. ಓಕೆ, ಇದಿಷ್ಟು ಪ್ರಮುಖವಾಗಿ ಗೊತ್ತಿರಬೇಕು. ಮತ್ತೆ ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕ, ಸಹಚಾರ, ಇದಕ್ಕೂ ಗ್ರೂಪ್ ಸಿ ಸಿಲೆಬಸ್, ಯಾಕಂದ್ರೆ ಇಲ್ಲ ಗ್ರೂಪ್ ಸಿ ಆಗಿರೋದ್ರಿಂದ ಪತ್ರಿಕೆ 1 ಪತ್ರಿಕೆ 2 ಇರುತ್ತೆ. ಓಕೆ, ಅಂದ್ರೆ ನಿಮ್ಗೆ ಇದು ಯಾವ್ದು ವಾಯುವ್ಯ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕದ ಒಂದು ಸಾರಿಗೆ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಗ್ರೂಪ್ ಸಿ ಸಿಲೆಬಸ್, GK ಪೇಪರ್ ಮತ್ತೆ ಕಮ್ಯುನಿಕೇಶನ್ ಪೇಪರ್, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇರುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇನ್ನು ನಾನ್ HK ಆಯ್ತು. ಈಗ HK ಡಿಪಾರ್ಟ್ಮೆಂಟ್ ಬಂದ್ರೆ ನೋಡಿ, ಅದು ಕೂಡ ನೋಟಿಫಿಕೇಶನ್ ಆಗಿದೆ 5 ಇಲಾಖೆಗಳಲ್ಲಿ. ಇಲ್ಲಿ ನೋಡಬಹುದು, ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ ಒಟ್ಟು 7 ಹುದ್ದೆಗಳಿದೆ. ಮತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಬಂದ್ರೆ 21 ಹುದ್ದೆಗಳಿದೆ. ಸುಮ್ನೆ ಇಲ್ಲೊಂದು ಎಕ್ಸ್ಟ್ರಾ ಒಂದು ಸೆಮಿ ಸ್ಕಿಲ್ಡ್ ಅಸಿಸ್ಟೆಂಟ್ ಆಪರೇಟರ್ ಅಂತ ಒಂದು ಎಕ್ಸ್ಟ್ರಾ ಇದನ್ನು ಕೂಡ ಆಡ್ ಮಾಡಿದ್ದಾನೆ. ರಾಜೀವ್ ಗಾಂಧಿ ಆರೋಗ್ಯಕ್ಕೆ ಬಂದ್ರೆ ಇಲ್ಲಿ 3 ಪೋಸ್ಟ್ ಇರದ ಒಂದು ರೀತಿಯ ಹುದ್ದೆಗಳಿರೋದು 4 ಪೋಸ್ಟ್ಗಳಿಗಿದೆ. ಹಾಗೆ ಕಲ್ಯಾಣ ಕರ್ನಾಟಕ ತಾಂತ್ರಿಕ ಶಿಕ್ಷಣ ಇಲಾಖೆ ನೋಡಿ, ಇದು ಇದೆಯಲ್ಲ, ಇದು ನಿಮಗೆ ಎನಿ ಡಿಗ್ರಿ ಇದೆ. ನಾನು ತೋರಿಸ್ತೀನಿ ಇದಕ್ಕೆ ಎನಿ ಡಿಗ್ರಿ. ಅಗೇನ್ ಇಲ್ಲಿ ಪ್ರಥಮ ದರ್ಜೆ ಸಹಾಯಕ ಕ್ಲರ್ಕ್ ಆಗಿರ್ಬೋದು, ಪ್ರಥಮ ದರ್ಜೆ ಸಹಾಯಕ ಎನಿ ಡಿಗ್ರಿ ಅಪ್ಲೈ ಮಾಡಬಹುದು. ಓಕೆ, ಎನಿ ಡಿಗ್ರಿ. ಇನ್ನೆಲ್ಲ ಮಾಮೂಲಿ, ಅಲ್ಲೇನು ನಾವು ನಾನು ಹೈದರಾಬಾದ್ ಕರ್ನಾಟಕ ಸೇಮ್ ಕ್ವಾಲಿಫಿಕೇಶನ್ ಎಲ್ಲದಕ್ಕೂ ನೋಡಿ. ನಿರ್ವಾಹಕ ಕೂಡ ಸೇಮ್ ಕ್ವಾಲಿಫಿಕೇಶನ್, PUC ಆಗಿರಬೇಕು, ಕಂಡಕ್ಟರ್ ಬ್ಯಾಡ್ಜ್ ಹೊಂದಿರಬೇಕು, ಪರವಾನಗಿ ಹೊಂದಿರಬೇಕು, ಮತ್ತೆ ಹೈಟ್ ವೆಯ್ಟ್ ಅಷ್ಟಿರಬೇಕು. ಇದು ಬಿಟ್ರೆ ಎನಿ ಡಿಗ್ರಿ ಯಾವುದು? ಮಾರಾಟ ಪ್ರತಿನಿಧಿ, ಕಿರಿಯ ಮಾರಾಟ ಪ್ರತಿನಿಧಿ ಏನಿದೆ, ಇದಕ್ಕೆ ಎನಿ ಡಿಗ್ರಿ ಇದೆ ಸ್ನೇಹಿತರೆ. ಎಲ್ಲಿ ಬರುತ್ತೆ ಅದು? ಮಾರಾಟ ಪ್ರತಿನಿಧಿ, ಕಿರಿಯ ಮಾರಾಟ ಪ್ರತಿನಿಧಿ, ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಅಲ್ಲಿ ಮಾರಾಟ ಪ್ರತಿನಿಧಿ, ಕಿರಿಯ ಮಾರಾಟ ಪ್ರತಿನಿಧಿ, ಇಲ್ಲಿ ನೋಡಿ ಈ 2 ಹುದ್ದೆಗಳಿದೆಯಲ್ಲ, ಈ 2 ಕಿರಿಯ ಮಾರಾಟ ಪ್ರತಿನಿಧಿ, ಇಲ್ಲಿ ಸಾರಿ, ಇದೆರಡು ಹುದ್ದೆಗಳು, ಇಲ್ಲಿ 3 ಮತ್ತೆ 4 ಇದೆರಡು ಹುದ್ದೆಗಳು ಏನಿದೆ, ಅದಕ್ಕೆ ಎನಿ ಡಿಗ್ರಿ ಅಪ್ಲೈ ಮಾಡಬಹುದು. ಓಕೆ, ಎನಿ ಡಿಗ್ರಿ ಅಪ್ಲೈ ಮಾಡಬಹುದು. ಇನ್ನು ಸೆಮಿ ಸ್ಕಿಲ್ಡ್ ಅನ್ನಲ್ಲ, SSLC ವಿತ್ ITI ಇರೋರು ಅಪ್ಲೈ ಮಾಡಬಹುದು. ಜೂನಿಯರ್ ಪ್ರೋಗ್ರಾಮ್ ಗ್ರೂಪ್ ಬಿ ಹುದ್ದೆ, ಅದು ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಸಹಾಯಕ ಲೆಕ್ಕಿಗ ಆಗಿರೋದ್ರಿಂದ, ಅಕೌಂಟ್ಸ್ ಆಗಿರೋದ್ರಿಂದ ಅಲ್ಲಿ BCom ವಾಣಿಜ್ಯದಲ್ಲಿ 3 ವರ್ಷ ಬ್ಯಾಚುಲರ್ ಪದವಿ ಹೊಂದಿರಬೇಕು. ಇನ್ನು ಮಾರ್ಕೆಟಿಂಗ್ ಆಫೀಸರ್ MBA ಇನ್ ಮಾರ್ಕೆಟಿಂಗ್ ಆಗಿರಬೇಕು, ವಿತ್ 5 years ರಿಲೆವೆನ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಇನ್ನು ಪ್ರಶ್ನೆ ಪತ್ರಿಕೆ ಎಗೇನ್ ಸರ್ ಸೇಮ್ ಸರ್, ಇಲ್ಲಿ ಏನ್ ನಾನು ಹೈದರಾಬಾದ್ ಕರ್ನಾಟಕ ನೋಡಿದ್ವಿಲ್ಲ, ಸೇಮ್ ಹೈದರಾಬಾದ್ ಕರ್ನಾಟಕ ಸೇಮ್ ಇದು ಪ್ರಶ್ನೆ ಪತ್ರಿಕೆ. ಅಂದ್ರೆ ಗ್ರೂಪ್ ಬಿ ಪೋಸ್ಟ್ ಗಳಿಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಆ ಒಂದು ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ, ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ. ಇನ್ನು ಅದು ಬಿಟ್ರೆ ಪ್ರಥಮ ದರ್ಜೆ ಸಹಾಯಕ ಮತ್ತೆ ಸಹಾಯಕ ಗ್ರಂಥಪಾಲಕ, ಸಹಾಯಕ ಲೆಕ್ಕಿಗ, ಈ ಹುದ್ದೆಗಳಿಗೆ ಏನಿದೆಯಲ್ಲ, ಇದು ಪೇಪರ್ 1 ಪೇಪರ್ 2 ನಿಮಗೆ ಏನಿರುತ್ತೆ, ಸಾಮಾನ್ಯ ಕನ್ನಡ ಮತ್ತೆ ಇದಿರುತ್ತೆ. ಬಟ್ ಕಿರಿಯ ಅಧಿಕಾರಿ ಮಾರಾಟ ಪ್ರತಿನಿಧಿ ಮಾರುಕಟ್ಟೆ ನೋಡಿ, ಕಿರಿಯ ಅಧಿಕಾರಿ ಮಾರಾಟ ಪ್ರತಿನಿಧಿ, ಇದಕ್ಕೆ ಮತ್ತೆ ಮಾರಾಟ ಪ್ರತಿನಿಧಿ, ಇಲ್ಲಿ ನೋಡಿದ್ವಲ್ಲ, ಈ ಹುದ್ದೆಗಳಿಗೆ ನಿಮ್ಗೆ ಸ್ಪೆಸಿಫಿಕ್ ಪೇಪರ್ ಕೊಟ್ಟು ಎನಿ ಡಿಗ್ರಿ ಕೇಳಿದ್ದಾನೆ, ಬಟ್ ನಿಮ್ಗೆ ಇಲ್ಲಿ ಸ್ಪೆಸಿಫಿಕ್ ಪೇಪರ್ ಕೊಟ್ಟಿದ್ದಾನೆ ನೋಡಿ. ಇದಕ್ಕೆ ನಾವು ಯೂಶಲಿ ಮಾಡಬೇಕಾಗತ್ತೆ. ಎನಿ ಡಿಗ್ರಿ ಅವ್ರು ಅಪ್ಲೈ ಮಾಡಿರ್ತೀರಾ, ನಿಮ್ಗೆ ಇದ್ರ ಬಗ್ಗೆ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ಗೆ ಓದಿರಲ್ಲ, MBA ಮಾಡಿರೋ ಓದಿರ್ತೀರಾ, ಬೇರೆ ಮಾಡಿರೋ ಓದಿರ್ತೀರಾ, ಬಟ್ ಇವ್ರು ಓದಿರಲ್ಲ ನೋಡಿ. ಇದೇನಿದೆ ಸ್ಪೆಸಿಫಿಕ್ ಪೇಪರ್ ಇದೆ, ಮಾರ್ಕೆಟಿಂಗ್, ಕ್ರಿಯೇಟಿಂಗ್ ಕಸ್ಟಮರ್ ವ್ಯಾಲ್ಯೂ ಅಂಡ್ ಎಂಗೇಜ್ಮೆಂಟ್ ಇದೆ, ಕನ್ಸ್ಯೂಮರ್ ಮಾರ್ಕೆಟ್ ಅಂಡ್ ಬೈಯರ್ ಇದೆ. ಬೇಕಾದ್ರೆ ಇದಕ್ಕೆ ನಾವು ಸ್ಪೆಸಿಫಿಕ್ ಪೇಪರ್ ಮಾಡೋಣ, ಯಾಕಂದ್ರೆ ಎನಿ ಡಿಗ್ರಿ ಅವ್ರು ಅಪ್ಲೈ ಮಾಡಿದ್ರೆ ಗೊತ್ತಿರಲ್ಲ, ಇದಕ್ಕೆ ಬೇಕಾದ್ರೆ ಮಾಡೋಣ. ಓಕೆ, ಇನ್ನು ಸೆಮಿ ಸ್ಕಿಲ್ಡ್ ನಿರ್ವಾಹಕ ಆಗಿರ್ಬೋದು, ಕಿರಿಯ ಸಹಾಯಕ, ಕಿರಿಯ ಮಾರಾಟ ಪ್ರತಿನಿಧಿ ಆಗಿರ್ಬೋದು, ಅದಕ್ಕೆ ಪೇಪರ್ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಇದೆ. ಓಕೆ, ನಿಮಗೆ ಪೇಪರ್ 2 ಸೇಮ್ ಇದೆ, ಗ್ರೂಪ್ ಸಿ ಸಿಲೆಬಸ್. ಇದಿಷ್ಟು ಪ್ರಮುಖವಾಗಿ. ಅಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ಏನು ಅಂತಂದ್ರೆ, ನಿಮ್ ಕಲ್ಯಾಣ ಕರ್ನಾಟಕ ಮತ್ತೆ ವಾಯು ಕರ್ನಾಟಕ ಇದೆಯಲ್ಲ, ಅಲ್ಲಿ ನಿಮಗೆ ನಿಮ್ಮ ಒಂದು ಮಾರ್ಕ್ಸ್ ಏನಿದೆ ಅದನ್ನು ಕೂಡ ಕೌಂಟ್ ಆಗುತ್ತೆ. ಇಲ್ಲಿ 30%, 30 ಅಂಕಗಳನ್ನ ಸ್ಪರ್ಧಾತ್ಮಕ ಇಂದ ತಗೋಬೇಕು. ಈ ತರ ಏನೋ ಸಮಥಿಂಗ್ 75, 25, 35 ತರ ಏನೋ ಇದೆ ಸಮಥಿಂಗ್. ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ, ನೀವು ಅಪ್ಲೈ ಮಾಡಿ ಬರೆಯೋದು ಅಷ್ಟೇ. ಇದು ಗ್ರೂಪ್ ಸಿ ಸಿಲೆಬಸ್ ಏನೋ ಇಲ್ಲಿ ಡೀಟೇಲ್ ಆಗಿ ಇನ್ನೂ ಕ್ಲೀನ್ ಆಗಿ ಕೊಟ್ಟಿನಿ, ಇಲ್ಲಿ ಕಾಣಿಸಲ್ಲ ಅಂತಂದವ್ರಿಗೆ ಇಲ್ಲಿ ನೋಡ್ಕೋಬಹುದು. ದಿಸ್ ಇಸ್ ದ ಗ್ರೂಪ್ ಸಿ ಸಿಲೆಬಸ್. ಓಕೆ, ಈ ಸಿಲೆಬಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಮಾಡಿದ್ವಿ. ಇದು ಗ್ರೂಪ್ ಸಿ ಸಿಲೆಬಸ್ ಪೇಪರ್ 2 ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಇದಕ್ಕೆಲ್ಲ ನಾವು ವಿಡಿಯೋ ಸರಣಿ ಮಾಡಿದ್ವಿ. ಈಗಲೂ ಕೂಡ ಇದೆ, ನೀವು ಹೋಗಿ ನೋಡೋದು. KS, PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ ಸಿಲೆಬಸ್ ಅಂತ GK ಸಂಬಂಧಪಟ್ಟಂತೆ ನಿಮಗೆ ತುಂಬಾ ವಿಡಿಯೋಸ್ಗಳು ಸಿಗುತ್ತೆ. ಪೇಪರ್ 2ಗೆ ಬಂದರೂ ಕೂಡ ಪೇಪರ್ 2ಗೆ 100+ ವಿಡಿಯೋಸ್ಗಳಿದೆ, ಅಲ್ಲೋದ್ರೆ ನಿಮಗೂ ಕೂಡ ಇಲ್ಲಿ ಸಿಗುತ್ತೆ. KA ಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು. ಮತ್ತೆ ಇದು ಬಿಟ್ರೆ ಸಂಪೂರ್ಣ ಭಾರತ ಸಂವಿಧಾನ ಇದೆ, ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್. KA ಗೆ ಬಂದಿರತಕ್ಕಂಥದ್ದು ಪ್ಯಾಟರ್ನ್ ಕವರ್ ಮಾಡಿರ್ತಕ್ಕಂಥದ್ದು 150 ಕ್ವಶನ್ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಸ್ವತಂತ್ರ ನಂತರದಲ್ಲಿ ಭಾರತದ ಭೂ ಸುಧಾರಣೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಮತ್ತೆ ಕೋಆಪರೇಟಿವ್ ಇರಬಹುದು, ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಇದು ಕೂಡ ವಿಡಿಯೋ ಇದೆ. ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಇದೆ, ಕನ್ನಡ ಗ್ರಾಮರ್ ಇದೆ, ಎಲ್ಲ ಲಿಂಕ್ಗಳೇನಿದೆ. ಮತ್ತೆ ನಮಗೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಒಂದು
ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಓಕೆ ಒಂದಷ್ಟು ಕನ್ವೆನ್ಷನ್ಸ್ಗಳು ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಅದು ಕೂಡ ಇದೆ. ಸೊ ಇವೆಲ್ಲ ಲಿಂಕ್ಸ್ ಗಳೇನಿದೆ ಇದೇ ವಿಡಿಯೋದಲ್ಲಿ ಕೊಡ್ತೀನಿ. ಆಲ್ರೆಡಿ ಇದೆ ಸ್ನೇಹಿತರೆ, ಇನ್ನೂ ವಿಡಿಯೋ ಸರಣಿ ಮಾಡ್ತೀವಿ. ಓಕೆ, ಇನ್ನೂ ವಿಡಿಯೋ ಸರಣಿ ಲೇಟೆಸ್ಟ್ KEA ಪ್ಯಾಟರ್ನ್ ಬಂದಿರತಕ್ಕಂಥದ್ದು ಹೆಂಗ್ ಕವರ್ ಮಾಡ್ತೀನಿ ಹಿಂಗೆ ಇದೆಲ್ಲ ವಿಡಿಯೋ ಸರಣಿಗಳು ಡೈಲಿ ಬೇಸಿಸ್ ಅಲ್ಲಿ ಬರುತ್ತೆ. ಈಗ ಇರೋತಕ್ಕಂಥದ್ದು ಲಿಂಕ್ಸ್ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಪ್ಲೇ ಲಿಸ್ಟ್ ಆಗಿರ್ಬೋದು, ವಿಡಿಯೋಸ್ ಗಳಾಗಿರ್ಬೋದು, ಇದನ್ನ ಈಗಲಿಂದ ಫಾಲೋ ಮಾಡ್ತಾ ಬನ್ನಿ. ಹಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ ಓದಿ. ಏನಕ್ಕೆ ವಿಡಿಯೋಸ್ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಇಲ್ಲಿ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರೆಸೆಂಟ್ ಕಂಡೀಷನ್, ನೀವು ಬರೀ ಬುಕ್ ಓದ್ರೆ ಏನಾಗುತ್ತೆ, ಈಗ ನೀವು ಬುಕ್ ಇವಾಗ ಕೇಳ್ತಾರೋ ಕ್ವಶನ್ಸ್ ಡಿಫರೆನ್ಸ್ ಇದೆ. ಬುಕ್ ಓದ್ಕೊಂಡು ಬರೀ ಇನ್ ಮಾಡಕ್ಕಾಗಲ್ಲ, ನೀವು ಕರೆಂಟ್ ಅಫೇರ್ ಕೂಡ ನಾವು ಪ್ಯಾರಲ್ ಓದಬೇಕಾಗುತ್ತೆ. ಸೊ ಇವೆಲ್ಲ ನಾವು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲ ಫ್ರೀ ಇರೋದನ್ನ ನೀವು ನೋಡ್ಕೋಬಹುದು. ನಿಮ್ಗೆ ಯಾವ್ದು ಬೇಕಾದನ್ನ ಯಾವ ವೀಕ್ ಇದ್ದೀರಾ ಅಂತದನ್ನ ನೋಡ್ಕೊಳ್ಳಿ, ಓದ್ತಾ ಸ್ಟಾರ್ಟ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.